ಹಲೋ ಸ್ನೇಹಿತರೆ, ಹೊಸ ಪ್ರೊಫೈಲ್ಗೆ ನಿಮಗೆಲ್ಲ ಸ್ವಾಗತ. ಇವರು ಪಾವನಿ ಅಂತ, ವಯ 45 ನಡೀತಾ ಇದೆ. ಇತ್ತೀಚೆಗೆ ಯಜಮಾನರು ಮಾಡುತ್ತಿಲ್ಲ ಎಂದು ತನ್ನ ಒಂದು ಸಮಸ್ಯೆ ಶೇರ್ ಮಾಡಿಕೊಂಡಿದ್ದಾರೆ. ಯಜಮಾನರು ಕೆಲಸದ ಮೇಲೆ ಯಾವಾಗಲೂ ಬ್ಯುಸಿಯಾಗಿರುತ್ತಾರೆ. ಮಾಡಿಸಿಕೊಂಡು 6 ತಿಂಗಳು ಆಗಿದೆ ಎಂದು ಖುದ್ದಾಗಿ ಪಾವನಿ ಅವರು ಮಾಹಿತಿ ಕೊಟ್ಟಿದ್ದಾರೆ. ಯಜಮಾನರು ಇಲ್ಲದ ಸಮಯದಲ್ಲಿ ಸ್ನೇಹಿತರೆ ತನ್ನ ಒಂದು ಕೆಲವು ಬಯಕೆಗಳು ಈಡೇರಿಸಿಕೊಳ್ಳುವ ಉದ್ದೇಶದಿಂದಲೇ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ದಯವಿಟ್ಟು ಸ್ನೇಹಿತರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ, ಪಾವನಿ ಅವರಿಗೆ ಸಹಾಯ ಮಾಡಿ. ಬೆಸ್ಟ್ ವಾಟ್ಸಪ್ ಸ್ಟೇಟಸ್ ಐಡಿಯಾ ಫಾರ್ 2024. ಇವರು ತನ್ನ ವಾಟ್ಸಪ್ಪಲ್ಲಿ ಸ್ನೇಹಿತರೆ ಪ್ರತಿದಿನ ಬೆಸ್ಟ್ ಸ್ಟೇಟಸ್ ಕೂಡ ತಾವು ಅಪ್ಡೇಟ್ ಮಾಡೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಸ್ನೇಹಿತರೆ ಇವರು ತನ್ನ ಸದ್ಯದ ಪರಿಸ್ಥಿತಿ ಶೇರ್ ಮಾಡಿಕೊಂಡಿದ್ದಾರೆ. ಈ ವಯದಲ್ಲಿ ರಸ ತುಂಬ ತುಂಬಿಕೊಳ್ಳುತ್ತಿದೆ ಎಂದು ಹೇಳಿದ್ದಾರೆ. ಯಜಮಾನರು ನನ್ನ ಸಮಸ್ಯೆ ಅರ್ಥ ಮಾಡಿಕೊಳ್ಳುತ್ತಿಲ್ಲ. ರಾತ್ರಿ ಸಮಯದಲ್ಲಿ ಸ್ನೇಹಿತರೆ ಮಾಡಿ ಎಂದು ಇವರು ತುಂಬ ರಿಕ್ವೆಸ್ಟ್ ಮಾಡಿ ಯಜಮಾನರಿಗೆ ಕೇಳಿಕೊಳ್ಳುತ್ತಾರೆ. ಸೊ ಆದರೂ ಯಜಮಾನರು ಮಾಡುವುದಕ್ಕೆ ಒಪ್ಪುತ್ತಿಲ್ಲ. ಸೊ ಇವರು ಮಾಡಿಸಿಕೊಂಡು ಒಟ್ಟು 6 ತಿಂಗಳಾಗಿದೆ ಸ್ನೇಹಿತರೆ. ಸೊ ಅದಕ್ಕೆ ಫೈನಲಿ ಇವರು ಬೇರೆ ಅವರ ಕೈಯಿಂದ ತನ್ನ ಬೈಕ್ಗಳು ಈಡೇರಿಸಿಕೊಳ್ಳಲು ನಿರ್ಧರಿಸಿದ್ದಾರೆ. ಇವರು ಸ್ನೇಹಿತರೆ ತನ್ನ ವಾಟ್ಸಪ್ಪಲ್ಲಿ ಯಾವ ರೀತಿ ಸ್ಟೇಟಸ್ ಅಪ್ಡೇಟ್ ಮಾಡುತ್ತಾರೆ ಬನ್ನಿ ಚರ್ಚೆ ಮಾಡೋಣ. ಮೋಟಿವೇಶನಲ್, ಡ್ರೀಮ್ ಬಿಗ್, ವರ್ಕ್ ಹಾರ್ಡ್, ಸ್ಟೇ ಫೋಕಸ್ಡ್ ಆ್ಯಂಡ್ ಟ್ರಾವೆಲ್, ಎಕ್ಸ್ಪ್ಲೋರಿಂಗ್ ದ ವರ್ಲ್ಡ್ ಆ್ಯಂಡ್ ಅಡ್ವೆಂಚರ್ ಎಟ್ ಎ ಟೈಮ್. ಮೋಟಿವೇಶನಲ್ ಸ್ಟೇಟಸ್ ಮತ್ತು ಸ್ನೇಹಿತರೆ ಇವರು ಟ್ರಾವೆಲ್ ಮಾಡ್ತಾ ಇರೋ ಒಂದು ಸಂದರ್ಭದಲ್ಲಿ ಕೂಡ ಸ್ಟೇಟಸ್ ಅಪ್ಡೇಟ್ ಮಾಡೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಹೆಲ್ಪ್ ಲೋ, ಎಂಬ್ಯಾರೆನ್ಸಿಂಗ್ ಮೈ ಜರ್ನಿ ಆ್ಯಂಡ್ ಲವಿಂಗ್ ಎವ್ರಿ ಮೂಮೆಂಟ್, ಟೆಕ್ ಆ್ಯಂಡ್ ಸ್ಟೇಯಿಂಗ್ ಅಹೆಡ್ ದ ಡಿಜಿಟಲ್ ವರ್ಲ್ಡ್. ಸೇಫ್ಟಿ ಬಗ್ಗೆ ಕೂಡ ಸ್ನೇಹಿತರೆ ತಾವು ಪದೇ ಪದೇ ಸ್ಟೇಟಸ್ ಅಪ್ಡೇಟ್ ಮಾಡೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಇನ್ಸ್ಪೈರ್ಡ್ ಕ್ವಿಟ್, ದ ಫ್ಯೂಚರ್ಸ್ ಬಿಲಾಂಗ್ ಟು ಥೋಸ್ ಹೂ ಬಿಲೀವ್ ಇನ್ ದ ಬ್ಯೂಟಿ ಆಫ್ ದೇರ್ ಡ್ರೀಮ್ಸ್. ಬೇರೆಯವರಿಗೆ ಸ್ನೇಹಿತರೆ ಇನ್ಸ್ಪೈರ್ ಮಾಡುವಂಥ ಶಾರ್ಟ್ ಸ್ಟೋರಿಗಳು ಕೂಡ ತಾವು ವಾಟ್ಸಪ್ ಸ್ಟೇಟಸಲ್ಲಿ ಅಪ್ಡೇಟ್ ಮಾಡೋದಾಗಿ ಮಾಹಿತಿ ತಿಳಿಸಿದ್ದಾರೆ.